ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಅಥವಾ ಲಂಚ್ ಬಾಕ್ಸ್ಗೆ ಈ ರೀತಿಯಾದಂಥ ಕಟ್ಲೆಟ್ ಮಾಡ್ಕೊಳ್ಳಿ. ತುಂಬ ಟೇಸ್ಟಿ ಮತ್ತು ತುಂಬ ಹೆಲ್ದಿ ಆಗಿರೋಂಥ ಕಟ್ಲೆಟ್. ನನ್ನ ಮಗ ತಿಂದು ಎಷ್ಟು ಖುಷಿ ಪಡ್ತಾ ಇದ್ದಾನೆ ಅಂತ ನೋಡಿ. ನೀವು ಮಾಡ್ತೀನಿ. ಸೊ ತುಂಬ ಈಸಿಯಾಗಿ ಗೆಣಸಿನ ಕಟ್ಲೆಟ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಹಲೋ ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎಚ್ ಕ್ರಿಯೇಟಿವ್ ವರ್ಲ್ಡ್. ನಾನು ನಿಮ್ಮ ಹರ್ಷಿತಾ ಅಭಿಲಾಷ್. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ವೀಟ್ ಗೆಣಸಿನ ಕಟ್ಲೆಟ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಇಲ್ಲಿ ನಾನು ಒಂದು ಗೆಣಸನ್ನು ತೊಗೊಂಡಿದ್ದೀನಿ. ಸೊ ಅದು ದೊಡ್ಡದಾಗಿತ್ತು, ಅದನ್ನು ಕಟ್ ಮಾಡಿ ಈ ರೀತಿಯಾಗಿ ಬೇಯಿಸಿಟ್ಕೊಂಡಿದ್ದೀನಿ. ಬೇಯಿಸಿಟ್ಕೊಂಡು ಈ ರೀತಿಯಾಗಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಸಿಪ್ಪೆ ತೆಗೆದಿಟ್ಕೊಂಡು ಇದನ್ನು ಸೈಡಲ್ಲಿ ಇಡೋಣ. ಈಗ ಮಿಕ್ಸಿ ಜಾರ್ಗೆ ಬಟಾಣಿ ಹಾಕ್ಕೊತಾ ಇದ್ದೀನಿ. ಹಸಿ ಬಟಾಣಿ ಎಲ್ಲ ಕಡೆ ಅವೈಲಬಿಲಿಟಿ ಇರುತ್ತೆ ಈಗ ಸೀಸನ್ನು. ಸೊ ಅದನ್ನು ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ತರಿಯಾಗಿ ಮಾಡ್ಕೊಂಡ್ರೆ ಸಾಕು. ಈಗ ನನ್ನ ಗೆಣಸನ್ನ ಏನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಆ ಗೆಣಸನ್ನ ಹಾಕ್ಬಿಟ್ಟು ನೀಟಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸೊ ಒಂಚೂರು ಗಂಟಿಲ್ದಿರ ನೀಟಾಗಿ ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನಾನು ಹಸಿ ಬಟಾಣಿ ಹಾಗೆ ಹಾಕ್ಬೋದಾಯ್ತು, ಏನಕ್ಕೆ ಹಾಕಿಲ್ಲ ಅಂತಂದರೆ ಅದು ಬಾಯಿಗೆ ಸಿಗುತ್ತೆ, ಬೇಯಿಸಿ ಹಾಕ್ಬೋದು ಆ್ಯಕ್ಚುಲಿ. ಸೊ ಈ ರೀತಿಯಾಗಿ ಹಾಕಿದ್ರೆ ನಾವು ಮತ್ತೆ ಕಟ್ಲೆಟ್ನ ಬೇಯಿಸ್ತೀವಲ್ಲ ಆಗ ಸರೋಗುತ್ತೆ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಬಟಾಣಿನ ಮಾಡಿಟ್ಕೊಂಡಿದ್ದೀನಿ ನಾನು. ಸೊ ಈಗ ನಾನು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೆನಲ್ಲ ಆ ಬಟಾಣಿನ ಹಾಕ್ತಾ ಇದ್ದೀನಿ ಇದಕ್ಕೆ. ಹಾಗೆ ಇಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಕ್ಯಾರೆಟ್ ಒಂದು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಪನ್ನೀರ್ನ ತುರಿದಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಈಗ ಈರುಳ್ಳಿನ ಹಾಕ್ತಾ ಇದ್ದೀನಿ. ದಪ್ಪ ಈರುಳ್ಳಿ ಒಂದು ತೊಗೊಂಡಿದ್ದೀನಿ ನಾನು. ಸೊ ನಿಮಗೂ ಅಷ್ಟೇ ಜಾಸ್ತಿ ಜನ ಕ್ವಾಂಟಿಟಿ ಮಾಡ್ತಾಯಿದ್ರೆ ಒಂದು ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ನಾನು ಕಡಿಮೆ ಜನಕ್ಕೆ ಮಾಡ್ತಾಯಿದ್ದೀನಿ, ಸೊ ಅದಕ್ಕೋಸ್ಕರ ಎಲ್ಲ ಕಡಿಮೆ ತೊಗೊಂಡಿದ್ದೀನಿ. ಈಗ ನಾನು ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ. ಸಣ್ಣಾಗಿ ತುರಿದಿರೋ ಅಂಥ ಕ್ಯಾರೆಟ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ಪನ್ನೀರು ಅಷ್ಟೇ ಸಣ್ಣಗೆ ತುರಿದಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಸುಮ್ಮನೆ ಈ ರೀತಿಯಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾವು ಸ್ಪೈಸಸ್ ಹಾಕೋಣ. ಮನೇಲಿ ಮಾಡಿಟ್ಕೊಂಡಿರೋಂಥ ಸಾಂಬಾರ್ ಪೌಡರ್ ಅರ್ಧ, ಚಿಲ್ಲಿ ಪೌಡರ್, ಹಾಗೆ ಗರಂ ಮಸಾಲ ಮತ್ತು ಪೆಪ್ಪರ್ ಪೌಡರು ಮತ್ತು ಉಪ್ಪು, ಮತ್ತು ಇಲ್ಲಿ ನಾನು ಆಮ್ಚೂರ್ ಪೌಡರ್ನ ಸ್ವಲ್ಪ ತೊಗೊಂಡಿದ್ದೀನಿ. ಇದೆಲ್ಲ ಒಂದೊಂದು ಸ್ಪೂನ್ ಅಥವಾ ಹಾಫ್ ಸ್ಪೂನ್ ತೊಗೊಂಡಿದ್ದೀನಿ. ಸೊ ನಿಮಗೆ ಬೇಕಾದಂಗೆ ತೊಗೊಬೋದು ನೀವು. ನಾನೀಗ ಆಮ್ಚೂರ್ ಪೌಡ್ರ್ ನಾನು ಈ ಥರ ತೊಗೊಂಡಿದ್ದೀನಿ. ಮಾಮೂಲಿ ಎಲ್ಲ ಪೌಡ್ರು ಸೇಮ್ ಇರುತ್ತೆ, ಆಮ್ಚೂರ್ ಪೌಡ್ರ್ ನಾನು ಇದು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಈ ಸ್ಪೈಸಸ್ನೆಲ್ಲ ಇದಕ್ಕೆ ಹಾಕಿ ನೀಟಾಗಿ ಇದನ್ನ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡ್ಕೊಳಕ್ಕೆ ನೀವೇ ನೀರು ಆ ಥರ ಏನೂ ಹಾಕಬೇಕಾಗಿಲ್ಲ, ಕರೆಕ್ಟ್ ಹದದಲ್ಲಿ ಇರುತ್ತೆ. ಮತ್ತು ಸ್ವೀಟ್ ಗೆಣಸು ಅದು ತ್ಯಾವಾಂಶ ಇರುತ್ತಲ್ಲ ಅದರೊಳಗಡೆ, ಸೊ ಅದಕ್ಕೋಸ್ಕರ ಏನೂ ಬೇಕಾಗಲ್ಲ, ಅದೇ ಆರಾಮಾಗಿ ಆಗುತ್ತೆ. ಆರಾಮಾಗಿ ನೋಡಿ ಈ ರೀತಿಯಾಗಿ ಉಂಡೆ ಥರ ಬರುತ್ತೆ, ಒಂಚೂರು ನೀರೇನು ಬೇಕಾಗಿಲ್ಲ. ಸೊ ಪನ್ನೀರು ಹಾಕಿರೋದ್ರಿಂದ ಅದು ಸ್ಟಿಕ್ಕಿ ಆಗಿರುತ್ತೆ. ಸೊ ನೋಡಿ ಈ ರೀತಿಯಾಗಿ ನೀಟಾಗಿ ಉಂಡೆ ಕಟ್ಕೊಬೋದು, ಆ ರೀತಿ ಆಗುತ್ತೆ. ಈಗ ಇದನ್ನ ಕೈಯಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಸ್ಮ್ಯಾಶ್ ಮಾಡಿದ್ರೆ ಉಂಡೆನ ಈ ರೀತಿಯಾಗಿ ಬರುತ್ತೆ. ಸೊ ನಮಗೆ ರೌಂಡು ಯಾವ ಶೇಪ್ ಬೇಕಾದರೂ ನಾವು ಮಾಡ್ಕೊಬಹುದು. ಈ ರೀತಿಯಾಗಿ ರೌಂಡಾಗಿ ಮಾಡಿ ತಿನ್ನು ತುಂಬ ದಪ್ಪ ಬೇಕಾದರೂ ಮಾಡ್ಕೊಬೋದು ಅಥವಾ ತೆಳ್ಳಗೆ ಬೇಕಾದರೂ ಮಾಡ್ಕೊಂಡು ಈ ರೀತಿಯಾಗಿ ಮಾಡಿ ಸೈಡಲ್ಲಿ ಇಟ್ಕೊಳ್ಳೋಣ ಎಲ್ಲ. ಈಗ ಮತ್ತೊಂದು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ ಈ ರೀತಿ ಮಾಡಿಕೊಂಡು ನೀವು ಶೇಪ್ಸ್ನ ಕೊಡಬಹುದು. ಹಾಗೆ ಇಲ್ಲಿ ನಾನು ರವೆ ತೊಗೊಂಡಿದ್ದೀನಿ. ಸೊ ದಪ್ಪ ರವೆ ತೊಗೊಂಡಿದ್ದೀನಿ. ಆ ರವೆಗೆ ಈ ರೀತಿಯಾಗಿ ಅಂಟಿಸ್ತಾ ಇದ್ದೀನಿ. ಸೊ ನೀಟಾಗಿ ಇದನ್ನು ಈ ರೀತಿಯಾಗಿ ಮಾಡ್ಕೊಬೇಕು. ಒಂದೊಂದೇ ಕಟ್ಲೆಟ್ ತೊಗೊಂಡು ಈ ರೀತಿಯಾಗಿ ಅದಕ್ಕೆ ಸ್ಟಫಿಂಗ್ ಥರ ಮೇಲೆ ಮಾಡ್ಕೊಬೇಕು. ಸೊ ಮಕ್ಳಿಗಾದರೆ ಕೈಗಂಟುತ್ತೆ ಅನ್ನೋ ಥರ ನೋಡ್ತಾರೆ. ಈ ರೀತಿಯಾಗಿ ಸ್ಟಫಿಂಗ್ ಮಾಡಿದ್ರೆ ರವೆ ಅಂಟ್ಕೊಂಡ್ರೆ ರವೆ ಅವ್ರಿಗೆ ಕೈಗಂಟಲ್ಲ. ಸೊ ಅದರಿಂದ ಆರಾಮಾಗಿ ತಿಂತಾರೆ. ಈಗ ನಾನು ಒಂದು ತವಾ ಇಟ್ಕೊಂಡು ತವಾ ಮೇಲೆ ಈ ರೀತಿಯಾಗಿ ಕಟ್ಲೆಟ್ ಎಲ್ಲ ಇಟ್ಕೊತಾ ಇದ್ದೀನಿ. ಸೊ ತುಂಬ ಎಣ್ಣೆ ಯೂಸ್ ಮಾಡೋದು ಬೇಡ ಮಕ್ಳಿಗೆ ಅಂತ ಅಂದ್ಬಿಟ್ಟು ನಾನು ಈ ರೀತಿಯಾಗಿ ತವಾ ಮೇಲೆ ಮಾಡ್ಕೊತಾ ಇದ್ದೀನಿ. ಅಕಸ್ಮಾತ್ ನೀವೇನಾದರೂ ಪರವಾಗಿಲ್ಲ ಎಣ್ಣೆ ಜಾಸ್ತಿ ಇದ್ರೂ ಪರವಾಗಿಲ್ಲ ಅಂತಂದರೆ ನೀವು ಒಂದು ಬಾಣಲಿಯಲ್ಲಿ ಇಟ್ಕೊಂಡು ಬಾಣಲಿ ಒಳಗಡೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಅದರೊಳಗಡೆ ಡೀಪ್ ಫ್ರೈ ಬೇಕಾದ್ರೆ ಮಾಡಬಹುದು. ಸೊ ನಾನು ತುಂಬ ಎಣ್ಣೆ ಬೇಡ ಅಂದ್ಬಿಟ್ಟು ಈ ರೀತಿಯಾಗಿ ಮಾಡ್ತಾ ಇದ್ದೀನಿ. ಈಗ ನಾನು ಏನು ಮಾಡಿದ್ನಲ್ವ ಕಟ್ಲೆಟು ಅದನ್ನೆಲ್ಲ ಇದ್ರೊಳಗಡೆ ಇಟ್ಕೊಂಡು ಬರ್ತಾ ಇದ್ದೀನಿ. ಸೊ ಅಷ್ಟನ್ನು ಇಟ್ಬಿಟ್ಟು ಒಂದೇ ಸತಿ ಬೇಯಿಸ್ತಾ ಇದ್ದೀನಿ. ಸೊ ನೋಡಿ ಒಂದೇ ಕಡೆ ಬಿಟ್ಬಿಟ್ರೆ ಅದು ಸೀದೋಗುತ್ತೆ, ಅದಕ್ಕೆ ಆಗಾಗ ಈ ರೀತಿಯಾಗಿ ತಿರ್ವಾಗ್ತಾ ಇರಬೇಕು. ಸೊ ಒಂದೊಂದನ್ನು ನಾನು ಈ ರೀತಿಯಾಗಿ ತಿರ್ವಾಗ್ತಾ ಇದ್ದೀನಿ. ಸೊ ಅದೇನು ತುಂಬ ಬೇಯೋದು ಬೇಡ ನಮಗೆ. ಸೊ ಬಟಾಣಿನೂ ಅಷ್ಟೇ ಏನು ಫುಲ್ ಬೇಯಬೇಕಾಗಿಲ್ಲ, ಅದು ಮಿಕ್ಸಿಯಾಗಿ ಹಾಕಿರೋದ್ರಿಂದ ಸ್ವಲ್ಪ ಅದಕ್ಕೆ ಹಬೆ ಸಿಕ್ಕಿದ್ರೆ ಸಾಕು, ಬೆಂದ್ಬಿಡುತ್ತೆ. ಅದಕ್ಕೋಸ್ಕರ ಎಲ್ಲ ಆಲ್ಮೋಸ್ಟ್ ಎಲ್ಲ ಬೆಂದಿರೋ ಇಂಗ್ರೀಡಿಯೆಂಟೇ ಹಾಕಿರೋದ್ರಿಂದ ಸೊ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ರೀತಿಯಾಗಿ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ಬ್ಲ್ಯಾಕಿಶ್ ಆದರೆ ಸಾಕಾಗುತ್ತೆ.
ಸೊ ನೋಡಿ ಈಗ ಎಲ್ಲ ಆಲ್ಮೋಸ್ಟ್ ಆಗಿದೆ. ಈಗ ಒಂದೊಂದೇ ತೊಗೊಳ್ಳೋಣ. ನನ್ನ ಕೈಯಲ್ಲೇ ತೊಗೊತಾ ಇದ್ದೀನಿ, ಬಿಸಿ ತುಂಬ ಇತ್ತು ಆ್ಯಕ್ಚುಲಿ. ಸೊ ನೀವು ಒಂದೇನಾದರೂ ಸ್ಪೂನು ಅಥವಾ ಸೌಟಲ್ಲಿ ತೊಗೋಬಹುದು. ಈಗ ನೋಡಿ ತುಂಬ ರುಚಿಕರವಾದಂಥ ಬಿಸಿ ಬಿಸಿ ಮಕ್ಳಿಗಂತೂ ತುಂಬ ಇಷ್ಟ ಆಗುವಂಥ ಗೆಣಸಿನ ಕಟ್ಲೆಟ್ ರೆಡಿ ಆಯಿತು. ತುಂಬ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಬೇಗ ಮಾಡ್ಕೊಂಡು ತಿನ್ಬೋದು. ಸೊ ತುಂಬ ಚೆನ್ನಾಗಿರುತ್ತೆ, ಒಂದು ಸತಿ ಟ್ರೈ ಮಾಡಿ ನೋಡಿ. ನನ್ನ ಮಗನಂತೂ ತುಂಬ ಇಷ್ಟಪಟ್ಟ, ತುಂಬ ಚೆನ್ನಾಗಿದೆ, ಇನ್ನೊಂದು ಸತಿ ಮಾಡಿಕೊಡಿ ಅನ್ನೋ ಥರ ಬಂದ. ಸೊ ಅವನ ಮಾತುಗಳು ನೀವೇ ಕೇಳಿರಂತೆ, ತುಂಬ ಚೆನ್ನಾಗಿದೆಯಮ್ಮ ಅಂತ ಇಷ್ಟಪಟ್ಕೊಂಡು ತಿಂದಿದ್ದಾನೆ. ಸೊ ನಿಮಗೂ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಚೆನ್ನಾಗಿದೆಯಾ? ತಿನ್ನು. ನಿಮಗೋಸ್ಕರ ಖಾರ ಕಡಿಮೆ ಹಾಕಿ ಮಾಡಿದ್ದೀನಿ. ಅವನು ಆಲ್ಮೋಸ್ಟ್ ಈ ಥರದ್ದೆಲ್ಲ ಅಷ್ಟೊಂದು ತಿನ್ನಲ್ಲ, ಚೂಸಿ, ಬಟ್ ಇದನ್ನ ಇಷ್ಟಪಟ್ಟು ತಿಂದ. ಸೂಪರ್ ಸಲಾಡ್ ನೀವು ಮಾತ್ರ ತಿನ್ನಿ. ಕೇಳಿಸ್ಕೊಂಡ್ರೆ ನನ್ನ ಮಗನ ಮಾತು, ತುಂಬ ಚೆನ್ನಾಗಿದೆ, ನೀವು ಮಾಡ್ಕೊಂಡು ತಿನ್ನಿ ಅಂತ ಹೇಳಿದ್ದಾನೆ. ಸೊ ಖಂಡಿತವಾಗಿಯೂ ನೀವು ನಿಮ್ಮ ಮಕ್ಕಳು ಮಾಡ್ಕೊಂಡು ತಿನ್ನಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಆಲ್.